ಮಂಗಳೂರು ನಗರದ ಅತ್ತಾವರ 55ನೇ ವಾರ್ಡ್ನ ಅಪಾರ್ಟ್ಮೆಂಟ್ ಒಂದು ಕುಸಿಯುವಂತಹ ಭೀತಿ ಎದುರಿಸ್ತಾ ಇದೆ. 15 ಫ್ಲಾಟ್ಗಳಿರುವ ಈ ಬಹುಮಹಡಿ ಕಟ್ಟಡದ ನಿವಾಸಿಗಳು ಭಯದಲ್ಲಿ ದಿನ ಕಳೆಯುವಂತಾಗಿದೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವೆಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅತ್ತಾವರ 55ನೇ ವಾರ್ಡ್ನ ಗ್ರೀನ್ಫೀಲ್ಡ್ ಅಪಾರ್ಟ್ ಒಂದು ಕುಸಿಯುವ ಭೀತಿ ಎದುರಿಸುತ್ತಿದೆ. ರಾಜಕಾಲುವೆ ಪಕ್ಕದಲ್ಲೇ ಇರುವ ಈ 4 ಅಂತಸ್ತಿನ ಅಪಾರ್ಟ್ಮೆಂಟ್ನಲ್ಲಿ 15 ಮನೆಗಳಿವೆ. ಹಿರಿಯ ನಾಗರಿಕರು, ಮಕ್ಕಳು ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಆದರೆ ಪಕ್ಕದಲ್ಲೇ ಇರುವ ರಾಜಕಾಲುವೆಯ ತಡೆಗೋಡೆ ಮಳೆಯ ನೀರಿನ ರಭಸಕ್ಕೆ ಹಾನಿಯಾಗಿ ಕುಸಿದು ಬಿದ್ದಿದೆ. ಇದರಿಂದ ಅಪಾರ್ಟ್ಮೆಂಟ್ ಕಟ್ಟಡಕ್ಕೆ ಈಗಾಗಲೇ ಹಾನಿಯಾಗಿದ್ದು, ತಡೆಗೋಡೆಗಳು ಬಿರುಕುಗೊಂಡಿದ್ದು, ಪಕ್ಕದ ರಸ್ತೆಗೂ ಹಾನಿಯಾಗಿದೆ. ಇದರ ಜೊತೆಗೆ ಪಕ್ಕದಲ್ಲಿನ ನಿವೃತ್ತ ಸರ್ಕಾರಿ ಅಧಿಕಾರಿಗಳು ಹಾಗೂ ಹಿರಿಯ ನಾಗರಿಕರಿರುವ ಮನೆಗಳಿಗೂ ಭೀತಿ ಎದುರಾಗಿದೆ. ಈ ಬಗ್ಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಹಲವು ಬಾರಿ ಸ್ಥಳೀಯ ಪಾಲಿಕೆಯ ಸದಸ್ಯರು ಹಾಗೂ ಪಾಲಿಕೆಯ ಆಯುಕ್ತರು, ಮೇಯರ್ ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಲಿಖಿತ ಮನವಿಗಳನ್ನು ಮಾಡಿದ್ದರೂ ಇದುವರೆಗೆ ಯಾವುದೇ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಎನ್ನುವುದೇ ಆರೋಪಗಳು ಕೇಳಿಬಂದಿವೆ. ಕೇವಲ ಮರಳಿನ ಚೀಲಗಳನ್ನು ಪೇರಿಸಿಟ್ಟದ್ದು ಬಿಟ್ಟರೆ ಬೇರೇನೂ ಪಾಲಿಕೆಯವರು ಮಾಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಆದರೂ ಇದನ್ನು ಮುಂಚಿತವಾಗಿ ಸ್ವಲ್ಪ ಕ್ರಮ ತೆಗೆದುಕೊಂಡಿದ್ದಾರೆ. ಇಂಥ ಅನಾಹುತ ಆಗುವುದಿಲ್ಲ ಇತ್ತು. ಹಿರಿಯ ನಾಗರಿಕರಿದ್ದಾರೆ, ಇವರ ಮನೆಯಿದೆ ಇಲ್ಲಿ, ಮತ್ತು ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ಇಂಥ ಪರಿಸ್ಥಿತಿಯನ್ನು ಇನ್ನು ಇದು ಬಿಲ್ಡಿಂಗಿನ ಕುಸಿಯುವ ಸಂಭವ ಇದೆ. ಪಿಲ್ಲರ್ ಬುಡಕ್ಕೆ ಬಂದಿದೆ ಮತ್ತು ಇದು ಸಾರ್ವಜನಿಕ ಹಿತಾಸಕ್ತಿಯಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಪ್ರಕೃತಿ ವಿಭಾಗದ ಅಡಿಯಲ್ಲಿ ತುರ್ತು ಕ್ರಮ ತೆಗೆದುಕೊಳ್ಳಬೇಕಾಗಿ ನಾನು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಗಳಿಗೆ, ಜನಪ್ರತಿನಿಧಿಗಳಿಗೆ ಈ ಮೂಲಕ ಆಗ್ರಹಿಸುತ್ತೇನೆ. ದಯವಿಟ್ಟು ಜನರ, ಯಾಕಂದರೆ ಸುಮಾರು ದಿನಗಳ ಹಿಂದೆ ಬೆಂಗಳೂರು ನಡೆದ ಅವುಗಳನ್ನು ನೋಡುವಾಗ ಎದೆ ಜಲ್ಲೆನ್ನುತ್ತಿದೆ. ದಯವಿಟ್ಟು ಈ ಬಗ್ಗೆ ತಾವು ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತೇನೆ. ನಾನು ನಮ್ಮ ಇವರದು ಅಧಿಕಾರಿಗಳಲ್ಲಿ ವಿನಂತಿಸಿದ ಏನಂದರೆ, ನಾನು ಈ ಫ್ಲ್ಯಾಟಿನ ಹತ್ತಿರ ಫ್ಲ್ಯಾಟ್ನಲ್ಲಿ ವಾಸವಿದ್ದೇನೆ. ನಾನೊಬ್ಬ ಸೀನಿಯರ್ ಸಿಟಿಸನ್, ಅದು ಅಲ್ಲದೆ ಪೇಷಂಟ್ಗಳಾಗಿದ್ದೇನೆ, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ. ನನ್ನ ಹೆಂಡತಿ ಕೂಡ ಸೀನಿಯರ್ ಸಿಟಿಸನ್, ಮಕ್ಕಳು ಇದ್ದಾರೆ. ಭಾರಿ ಕಷ್ಟದಲ್ಲಿದ್ದೇವೆ. ಇವರ ಫ್ಲ್ಯಾಟಿಗೆ ಏನಾದರೂ ಡ್ಯಾಮೇಜ್ ಏನಾದರೂ ಆಗಿದ್ದರೆ ನಮ್ಮ ಫ್ಲ್ಯಾಟಿಗೆ ಕೂಡ ಎಫೆಕ್ಟ್ ಆಗ್ತದೆ. ಅದರಿಂದ ವಿನಂತಿಸ್ತಾ ಇದ್ದೇನೆ, ನಮ್ಮ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬೇಗನೆ ಕ್ರಮ ತಕ್ಕೊಂಡು ನಮಗೆ ಒಂದು ನಿದ್ರೆ ಬರುವ ಹಾಗೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಜ್ಯದ ಅನೇಕ ಕಡೆ ಇಂತಹ ಅನಾಹುತಗಳು ಈಗಾಗಲೇ ನಡೆದಿವೆ. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಲ್ಲೂ ಭಾರೀ ಮಳೆಗೆ ಸೃಷ್ಟಿಯಾದ ಕೃತಕ ನೆರೆಗೆ ಅಪಾರ್ಟ್ಮೆಂಟ್ಗಳು ಕುಸಿದು ಬಿದ್ದು ಪ್ರಾಣಹಾನಿ ಮತ್ತು ಅಪಾರ ನಷ್ಟಗಳು ಸಂಭವಿಸಿತ್ತು. ಇಂತಹ ಘಟನೆ ಮಂಗಳೂರಲ್ಲೂ ಮರುಕಳಿಸದಂತೆ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾನು ಇಲ್ಲಿಯ ಅತ್ತಾವರದ ಸೈಡಲ್ಲಿ ವಾಸಿಸ್ತಾ ಇದ್ದೇನೆ. ಇದು ಪಬ್ಲಿಕ್ಕಿಗೆ ತುಂಬ ಉಪದ್ರ ಆಗುವ ಕಾರಣ ನಾನು ಜಾಯಿಲ್ನೊಟ್ಟಿಗೆ ಎಲ್ಲ ವಿಷಯಕ್ಕೆ ಒಟ್ಟಿಗೆ ಸ್ಪಂದಿಸ್ತಾ ಇದ್ದೇನೆ. ಮುಂದೆ ಏನಾಗುವುದಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ವಿಷಯವರು ತಿಳಿಸಿದ್ದಾರೆ. ಮುಂದೆ ಪುನಃ ಅರ್ಧ ಇದು ಕೂಡ ಬೀಳಲಿಕ್ಕೆ ಚಾನ್ಸ್ ಇದೆ. ಅದು ಬಿದ್ದರೆ ಅಲ್ಲೊಂದು ಲಾಕ್ ಇದೆ, ಲಾಕ್ ಕೂಡ ಕೆಳಗೆ ಬಿದ್ದರೆ ಅಲ್ಲಿಂದ ಟ್ರಾನ್ಸ್ಫಾರ್ಮರ್ ಇದೆ. ಟ್ರಾನ್ಸ್ಫಾರ್ಮರ್ ಬಿದ್ದರೆ ಏನಾಗುವುದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ದಯವಿಟ್ಟು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಕೊಟ್ಟು ಬೇಕಾದ ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ, ಕರಕರೆಯ ವಿನಂತಿಸ್ತೇನೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇದ್ದು ಅದು ಅಪಾಯವನ್ನು ಎದುರಿಸುತ್ತಿದೆ. ಆದ್ದರಿಂದ ದೊಡ್ಡ ಅನಾಹುತ ನಡೆದು ಪ್ರಾಣಹಾನಿ, ಆಸ್ತಿಪಾಸ್ತಿ ನಷ್ಟವಾಗುವ ಮುನ್ನ ಸಂಬಂಧಪಟ್ಟವರು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಪ್ರಕೃತಿ ವಿಕೋಪದ ಅಡಿಯಲ್ಲಿ ತುರ್ತು ಕ್ರಮವನ್ನು ತೆಗೆದುಕೊಂಡು ಸಮಸ್ಯೆ ಪರಿಹಾರ ಮಾಡಿಕೊಡುವ ಅಗತ್ಯವಿದೆ. ಗಣೇಶ್ ಪೂಜಾರಿ ಜೊತೆ ಅಂಜನ್, ನಮ್ಮ ಕೂಡ್ಲ ನ್ಯೂಸ್, ಮಂಗಳೂರು.